ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಓಡಿಐ ಪಂದ್ಯಕ್ಕಿಂತನೂ ಮುಂಚೆನೆ ಶತಕ ಬಾರಿಸಿದ ವೈಭವ್ ಸೂರ್ಯವಂಶಿ ಇನ್ನು ಭಾರತದ ಪರ ಆಡಿದ್ದು ಮೂರು ಪಂದ್ಯ. ಕೇವಲ 6 ದಿನಗಳಲ್ಲಿ ವೈಭವ್ ಸೂರ್ಯವಂಶಿಗೆ ಬಿಸಿಸಿಐ ನಿಂದ ಸಿಕ್ಕ ಹಣವೆಷ್ಟು ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದ್ರೆ ವೈಭವ್ ಸೂರ್ಯವಂಶಿ ಅವರು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಓಡಿಐ ಪಂದ್ಯಕ್ಕಿಂತ ಮುಂಚೆ ಶತಕ ಬಾರಿಸಿದ್ದೇಗೆ ಮತ್ತು ಅಷ್ಟಕ್ಕೂ ಎಷ್ಟು ಬಾಲಲ್ಲಿ ಶತಕ ಬಾರಿಸಿದ್ದಾರೆ ಮತ್ತು ಇವರಿಗೆ ಅವಕಾಶ ಸಿಕ್ಕಿದ್ದೇಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಮೊದಲನೇ ಓಡಿಐ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಮತ್ತು ಅಮೋಘ ಪ್ರದರ್ಶನ ಕೊಟ್ಟು 6 ವಿಕೆಟ್ ಗಳಿಂದ ಗೆದ್ದಿದೆ. ಇನ್ನು ಎರಡನೇ ಪಂದ್ಯ ಇದೇ ಜುಲೈ 16ನೇ ತಾರೀಕು 5:30ಕ್ಕೆ ನಡೆಯಲಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯಕ್ಕಿಂತ ಮುಂಚೆನೆ ಪ್ರಾಕ್ಟೀಸ್ ಪಂದ್ಯ ಒಂದಾದ್ರೆ ಇತ್ತು. ಆ ಪ್ರಾಕ್ಟೀಸ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಅಮೋಘ ಮತ್ತು ಅದ್ಭುತ ಪ್ರದರ್ಶನ ಕೊಟ್ಟಿದ್ದಾರೆ. ಈಗಾಗಲೇ ವೈಭವ್ ಸೂರ್ಯವಂಶಿ ಅವರು ಇಂಗ್ಲೆಂಡ್ ವಿರುದ್ಧ 3 T20 ಪಂದ್ಯಗಳನ್ನಾದ್ರೆ ಆಡಿದ್ರು. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರು ಅಷ್ಟೇನು ಪರ್ಫಾರ್ಮೆನ್ಸ್ ಅನ್ನು ಮಾಡಿರಲಿಲ್ಲ ಮತ್ತು ಒಂದು ಪಂದ್ಯದಲ್ಲಿ 13 ರನ್, ಒಂದು ಪಂದ್ಯದಲ್ಲಿ 14 ಮತ್ತು ಒಂದು ಪಂದ್ಯದಲ್ಲಿ 15 ರನ್ ಮಾತ್ರ ಗಳಿಸಿದ್ದರು. ಆ ಕಾರಣದಿಂದಾನೇ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಜೊತೆ ಪ್ರಾಕ್ಟೀಸ್ ಮಾಡಬೇಕೆಂದು ಅವರಿಗೆ ಸ್ವಲ್ಪ ಸಲಹೆ ನೀಡಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಪ್ರಾಕ್ಟೀಸ್ ವೇಳೆ ಅವರನ್ನು ಅಲ್ಲಿ ಕರೆಸಿ ಪ್ರಾಕ್ಟೀಸ್ ಕೂಡ ಮಾಡಿಸಿದ್ದಾರೆ. ಇನ್ನೊಂದೇನಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಅದ್ಭುತ ಪ್ರದರ್ಶನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಪ್ರಾಕ್ಟೀಸ್ ಪಂದ್ಯದಲ್ಲಿ. ಇನ್ನು ವೈಭವ್ ಸೂರ್ಯವಂಶಿ ಅವರು ಭಾರತದ ಓಡಿಐ ಸ್ಕ್ವಾಡ್ ಅಲ್ಲಿ ಆದ್ರೆ ಇಲ್ಲ ಮತ್ತು ಪ್ಲೇಯಿಂಗ್ 11 ನಲ್ಲೇ ಇಲ್ಲ. ಆದ್ರೂ ಕೂಡ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ನೀಡಿ ಪ್ರಾಕ್ಟೀಸ್ ಮಾಡುವ ವೇಳೆ ಅಲ್ಲೇ ಇಂಗ್ಲೆಂಡ್ ನಲ್ಲಿ ಇದ್ದಂತ ವೈಭವ್ ಸೂರ್ಯವಂಶಿ ಅವರನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಪ್ರಾಕ್ಟೀಸ್ ಮಾಡುವಲ್ಲಿ ಬಂದ್ಬಿಟ್ಟು ಅವರನ್ನು ಕರೆಸಿ ಆಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತು ಅದ್ಭುತ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ಇನ್ನೊಂದೇನಂತಂದ್ರೆ ಭಾರತದ ಪರ ಆಡಿದ್ದು 3 ಪಂದ್ಯ. ಆದ್ರೆ ಕೇವಲ 6 ದಿನಗಳಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ ಬಿಸಿಸಿಐ ನಿಂದ ಹಣ ಕೂಡ ಸಿಕ್ಕಿದೆ. ಅಷ್ಟಕ್ಕೂ ಎಷ್ಟು ಹಣ ಸಿಕ್ಕಿದೆ ಅಂತ ನೋಡೋಣ ಬನ್ನಿ. ಇನ್ನು ವೈಭವ್ ಸೂರ್ಯವಂಶಿ ಅಂಡರ್-19 IPL ಪ್ರದರ್ಶನವು ಅವರಿಗೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ತಂದು ಕೊಟ್ಟಿತ್ತು. ಕೇವಲ 15 ವರ್ಷಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುವಂತೆ ಮಾಡಿತ್ತು. ಇನ್ನು ಕೇವಲ ಒಂದೇ ವರ್ಷದಲ್ಲಿ ಈ ಪ್ರದರ್ಶನದ ನಂತರ ವೈಭವ್ ಸೂರ್ಯವಂಶಿ ಅವರ ಬ್ರಾಂಡ್ ಮೌಲ್ಯವು ಅದಾಗದೆ ಹೆಚ್ಚಾಗಿದೆ. ಹೌದು ವೀಕ್ಷಕರೇ, ವೈಭವ್ ಸೂರ್ಯವಂಶಿ ಅವರ ನಿವ್ವಳ ಮೌಲ್ಯವು ಬಹಳ ಕಡಿಮೆ ಅವಧಿಯಲ್ಲಿ 7 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ಹೇಳಲಾಗುತ್ತಿದೆ. ವೈಭವ್ ಸೂರ್ಯವಂಶಿ ಇತ್ತೀಚೆಗೆ ಇಂಗ್ಲೆಂಡ್ ವಿರುದ್ಧ T20 ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಇಂಗ್ಲೆಂಡ್ ಪ್ರವಾಸದ ಸಮಯದಲ್ಲಿ ವೈಭವ್ ಸೂರ್ಯವಂಶಿಗೆ 3 ಪಂದ್ಯಗಳನ್ನು ಆಡುವ ಅವಕಾಶ ಸಿಕ್ಕಿತ್ತು. ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನ ಒತ್ತಡ ಮತ್ತು ಲಕ್ಷಾಂತರ ಅಭಿಮಾನಿಗಳ ನಿರೀಕ್ಷೆಗಳು ವೈಭವ್ ಅವರನ್ನು ಪೂರೈಸಲು ಸಾಧ್ಯವಾಗಲಿಲ್ಲ. ಇನ್ನು ವೈಭವ್ ಆಡಿದ 3 ಪಂದ್ಯಗಳಲ್ಲೂ ಕೂಡ ಎಡವಿದರ ಅಂತಾನೆ ಹೇಳ್ಬಹುದು. ಇನ್ನು ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ವಿರುದ್ಧ 6 ದಿನಗಳಲ್ಲಿ 3 ಪಂದ್ಯಗಳನ್ನು ಆಡಿದರು. ಬಿಸಿಸಿಐ ವೈಭವ್ ಸೂರ್ಯವಂಶಿಗೆ ಈ 3 ಪಂದ್ಯಗಳಿಗೆ ಪಂದ್ಯ ಶುಲ್ಕ ಪಾವತಿಸಿದೆ. T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಕ್ಕೆ ಬಿಸಿಸಿಐ ಪ್ರತಿ ಆಟಗಾರನಿಗೆ 3 ಲಕ್ಷ ರೂಪಾಯಿ ಪಾವತಿ ಮಾಡುತ್ತದೆ. ಆದ್ದರಿಂದ ವೈಭವ್ ಸೂರ್ಯವಂಶಿ 6 ದಿನಗಳಲ್ಲಿ 9 ಲಕ್ಷ ರೂಪಾಯಿ ಪಡೆದಿದ್ದಾರೆ. ಹೌದು ವೀಕ್ಷಕರ, IPL 2025 ಹರಾಜಿನಲ್ಲಿ ವೈಭವ್ ಸೂರ್ಯವಂಶಿ ಅವರ ಮೂಲ ಬೆಲೆ 30 ಲಕ್ಷಗಳಾಗಿತ್ತು. ಆದರೆ ರಾಜಸ್ಥಾನ್ ರಾಯಲ್ಸ್ ಅವರನ್ನು 1.1 ಕೋಟಿಗೆ ಖರೀದಿ ಮಾಡಿತ್ತು. ವೈಭವ್ ಸೂರ್ಯವಂಶಿ IPL 2 ಸೀಸನ್ ಗಳಿಂದ 2.2 ಕೋಟಿ ಪಡೆದಿದ್ದಾರೆ. ವೈಭವ್ ಸೂರ್ಯವಂಶಿ 2026 IPL ಅಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡರು. ಈ ಮೂಲಕ ವೈಭವ್ ಸೂರ್ಯವಂಶಿ ಹೆಚ್ಚುವರಿಯಾಗಿ 50 ಲಕ್ಷ ರೂಪಾಯಿಗಳಾದ್ರೆ ಗಳಿಸಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರಿಗೆ ಬಿಸಿಸಿಐ ಕಡೆಯಿಂದ ಇದೀಗ ಪಂದ್ಯದ ಪಾವತಿ ಕೂಡ ಸಿಕ್ಕಿದೆ ಅಂತ ಹೇಳ್ಬಹುದು. ಇನ್ನು ವೈಭವ್ ಸೂರ್ಯವಂಶಿ ಅವರು ಮುಂದೆ ಬರ್ತಿರುವಂತಹ ಜಿಂಬಾಬ್ವೆ ವಿರುದ್ಧ T20 ಸರಣಿಗಿಂತನೂ ಮುಂಚೆನೆ ಅವರು ಪ್ರಾಕ್ಟೀಸ್ ಪಂದ್ಯ ಆಡಿದ್ದಾರೆ ಅಂತ ಹೇಳ್ಬಹುದು ಓಡಿಐ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಓಡಿಐ ಪಂದ್ಯಕ್ಕಿಂತನೂ ಮುಂಚೆನೆ ನಮ್ಮ ಭಾರತದ ಎಲ್ಲ ಆಟಗಾರರು ಪ್ರಾಕ್ಟೀಸ್ ಮಾಡಿದ್ದಾರೆ. ಆ ಪ್ರಾಕ್ಟೀಸ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಸಹ ಇದ್ದಾರೆ ಅಂತಾನೆ ಹೇಳ್ಬಹುದು. ವೈಭವ್ ಸೂರ್ಯವಂಶಿ ಅವರು ಆ ಪ್ರಾಕ್ಟೀಸ್ ಪಂದ್ಯದಲ್ಲಿ ಬರೋಬ್ಬರಿ 114 ರನ್ ಬಾರಿಸಿದ್ದಾರೆ 46 ಬಾಲ್ ಅಲ್ಲಿ. ಇದರಲ್ಲಿ 11 6 7 4 247 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಅವರು ಈ ತರ ಬ್ಯಾಟಿಂಗ್ ಮಾಡ್ತಾ ಇರೋದು ಮತ್ತು ಪ್ರಾಕ್ಟೀಸ್ ಪಂದ್ಯದಲ್ಲಿ ಆಡ್ತಾ ಇರೋದೆಲ್ಲ ನೋಡ್ತಾವಂತಂದ್ರೆ ಜಿಂಬಾಬ್ವೆ ವಿರುದ್ಧ ಬರುವಂತ 3 T20 ಪಂದ್ಯಗಳಲ್ಲಿ ಒಂದು ಪಂದ್ಯದಲ್ಲಿ ಆದ್ರೂ ಸೆಂಚುರಿ ಹೊಡಿತಾರೆ ಅಂತ ಇದೀಗ ಅಭಿಮಾನಿಗಳು ಕೂಡ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಡ್ಜ್ಬಾಸ್ಟ್ ನಲ್ಲಿ ನಡೆದಂತ ಇಂಗ್ಲೆಂಡ್ ವಿರುದ್ಧದ ಮೊದಲನೇ ಏಕದಿನ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿ ಜಯ ಸಾಧಿಸಿದೆ. ಇನ್ನು ಈ ಗೆಲುವಿನ ಮೂಲಕ 3 ಪಂದ್ಯಗಳ ಓಡಿಐ ಸರಣಿಯಲ್ಲಿ 1.0 ಮುನ್ನಡೆ ಸಾಧಿಸಿದೆ. ಇನ್ನು ಬ್ಯಾಟಿಂಗ್ ಸ್ವರ್ಗ ಎಂದೇ ಹೆಸರುವಾಸಿಯಾಗಿರುವ ಈ ಮೈದಾನದಲ್ಲಿ ಟಾಸ್ ಗೆದ್ದು ಇಂಗ್ಲೆಂಡ್ ತಂಡ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು. ಆದರೆ ಭಾರತದ ಬೌಲಿಂಗ್ ದಾಳಿಗೆ ಸಿಲುಕಿ 258ಕ್ಕೆ ಆಲ್ಔಟ್ ಕೂಡ ಆಯಿತು. 259 ಟಾರ್ಗೆಟ್ ಗುರಿ ಬೆನ್ನತ್ತಿದ ನಮ್ಮ ಟೀಮ್ ಇಂಡಿಯಾ 45.2 ಓವರ್ಗಳಲ್ಲಿ 4
ವಿಕೆಟ್ ಕಳ್ಕೊಂಡು ಗುರಿ ಆದರೆ ತಲುಪಿತು. ನಾಯಕ ಗಿಲ್ 80 ರನ್, ಅಕ್ಷರ್ ಪಟೇಲ್ 57 ರನ್ ಮತ್ತು ವಾಷಿಂಗ್ಟನ್ ಸುಂದರ್ ಅಜಯ್ 52 ರನ್ ಗಳಿಸಿ ಭಾರತಕ್ಕೆ 6 ವಿಕೆಟ್ಗಳ ಜಯ ಆದರೆ ತಂದುಕೊಟ್ಟರು. ಇಂಗ್ಲೆಂಡ್ ನೀಡಿದ 259 ರನ್ಗಳ ಗುರಿ ಬೆನ್ನತ್ತಿದ ನಮ್ಮ ಭಾರತ ತಂಡ ಉತ್ತಮ ಆರಂಭ ಪಡೆದುಕೊಂಡಿತ್ತು. ರೋಹಿತ್ ಶರ್ಮಾ ನಾಯಕ ಗಿಲ್ ಮೊದಲನೇ ವಿಕೆಟ್ ಜೊತೆ ಆಟದಲ್ಲಿ 43 ರನ್ಗಳ ಜೊತೆ ಆಟ ನೀಡಿದರು. ಆದರೆ ರೋಹಿತ್ ಶರ್ಮಾ 21 ಬಾಲ್ಗಳಲ್ಲಿ ಕೇವಲ 11 ರನ್ ಗಳಿಸಿ ಔಟ್ ಆದರು. ರೋಹಿತ್ ಶರ್ಮಾ ಔಟ್ ಆದ ನಂತರ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ವಿರಾಟ್ ಕೊಹ್ಲಿ ಮೇಲೆ ಭಾರತ ತಂಡ ಹೆಚ್ಚಿನ ಭರವಸೆ ಹೊಂದಿತ್ತು. ಹೌದು ವೀಕ್ಷಕರೇ, ಚೇಸಿಂಗ್ ಕಿಂಗ್ ಎಂದು ಕರೆಯಲ್ಪಡುವ ನಮ್ಮ ವಿರಾಟ್ ಕೊಹ್ಲಿ ತಂಡಕ್ಕೆ ಗೆಲುವು ತಂದು ಕೊಡುತ್ತಾರೆ ಎಂದು ಎಲ್ಲರೂ ಭಾವನೆ ಆದರೆ ಇಟ್ಟುಕೊಂಡಿದ್ದರು. ಕ್ರೀಸ್ಗೆ ಬಂದ ತಕ್ಷಣ 1 ರನ್ ಗಳಿಸುವ ಮೂಲಕ ಖಾತೆ ತೆರೆದ ವಿರಾಟ್ ಕೊಹ್ಲಿ ಚೋಪ್ರಾ ಆರ್ಚರ್ ಬೌಲಿಂಗ್ ನಲ್ಲಿ LBWಗೆ ಬಲಿಯಾದರಂತಾನೆ ಹೇಳ್ಬೋದು. ಇನ್ನು ಈ ಹಂತದಲ್ಲಿ ಒಂದಾದ ನಾಯಕ ಗಿಲ್ ಹಾಗೂ ಉಪನಾಯಕ ಶ್ರೇಯಸ್ ಅಯ್ಯರ್ ಅವರು 103 ರನ್ಗಳ ಜೊತೆ ಆಟ ನೀಡಿ ಚೇತರಿಕೆ ನೀಡಿದರು. ಭಾರತವನ್ನು ಸುಸ್ಥಿತಿಗೆ ತಂದಿದ್ದ ಈ ಜೋಡಿ ಒಟ್ಟಿಗೆ ಪೆವಿಲಿಯನ್ ಸೇರಿಕೊಂಡರು. 75 ಬಾಲ್ಗಳಲ್ಲಿ 11 4 ಮತ್ತು 1 ಸಿಕ್ಸರ್ ಗಳ ಸಹಿತ 80 ರನ್ ಗಳಿಸಿದ್ದ ಗಿಲ್ ಅವರು ರಿಟೈರ್ಡ್ ಔಟ್ ಆದರೆ ಶ್ರೇಯಸ್ ಅಯ್ಯರ್ 53 ಬಾಲ್ಗಳಲ್ಲಿ 2 4 ಸಹಿತ 35 ರನ್ ಗಳಿಸಿ ಔಟ್ ಆದರು. ನಂತರ ಬಂದ ಕನ್ನಡಿಗ KL ರಾಹುಲ್ 3 ಬಾಲ್ಗಳಲ್ಲಿ ಕೇವಲ ಒಂದೇ 1 ರನ್ ಗಳಿಸಿ ಜಾಸ್ಟಾನ್ಗೆ ವಿಕೆಟ್ ತಪ್ಪಿಸಿದರು. ಹೌದು ವೀಕ್ಷಕರೇ, ಈ ಹಂತದಲ್ಲಿ ಒಂದಾದ ಅಕ್ಷರ್ ಪಟೇಲ್ ಹಾಗೂ ವಾಷಿಂಗ್ಟನ್ ಸುಂದರ್ ಮುರಿಯಾದ 5ನೇ ವಿಕೆಟ್ಗೆ 102 ರನ್ಗಳ ಜೊತೆ ಆಟ ನಡೆಸಿ ಭಾರತಕ್ಕೆ 6 ವಿಕೆಟ್ಗಳ ಭರ್ಜರಿ ಜಯ ಆದರೆ ತಂದುಕೊಟ್ಟರು. ವಾಷಿಂಗ್ಟನ್ ಸುಂದರ್ 63 ಬಾಲ್ಗಳಲ್ಲಿ 4 4 1 ಸಿಕ್ಸರ್ ಗಳ ಸಹಿತ 52 ರನ್ ಗಳಿಸಿದರೆ ಅವರ ಜೊತೆ ಸಾಥ್ ನೀಡಿದಂತ ಅಕ್ಷರ್ ಪಟೇಲ್ ಕೂಡ 52 ಬಾಲ್ಗಳಲ್ಲಿ 5 4 1 ಸಿಕ್ಸರ್ ಗಳ ಸಹಿತ 57 ರನ್ ಗಳಿಸಿ ನಮ್ಮ ಭಾರತವನ್ನು ಗೆಲುವಿನ ದಡ ಆದರೆ ಮುಟ್ಟಿಸಿದರು. ಒಟ್ನಲ್ಲಿ ನಮ್ಮ ಭಾರತ ತಂಡ ಅಮೋಘ ಮತ್ತು ಭರ್ಜರಿ ಪ್ರದರ್ಶನ ಆದರೆ ಕೊಟ್ಟಿದೆ. ಇನ್ನು ಇಂಗ್ಲೆಂಡ್ ನ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಮೊದಲನೇ ಏಕದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಆರಂಭಿಕ ಕುಸಿತ ಆದ್ರೆ ಅನುಭವಿಸಿತ್ತು. ಹೌದು ವೀಕ್ಷಕರ, 107 ರನ್ಗಳಾಗುವಷ್ಟರಲ್ಲಿ 6 ವಿಕೆಟ್ ಕಳೆದುಕೊಂಡು ಕುಸಿತ ಅನುಭವಿಸಿತು. ಆದರೆ ಅನುಭವಿ ಜೋ ರೂಟ್ 76 ರನ್ ಮತ್ತು ಡಾಸನ್ 68 ರನ್ಗಳ ಜೊತೆ ಆಟದ ಮೂಲಕ ಆಸರೆಯಾದರು. ಇನ್ನು ಡಾಸನ್ ಅವರು 83 ಬಾಲ್ಗಳಲ್ಲಿ 6 4 1 ಸಿಕ್ಸರ್ ಗಳ ಸಹಿತ 68 ರನ್ ಗಳಿಸಿದರೆ ರೂಟ್ ಅವರು 76 ಬಾಲ್ಗಳಲ್ಲಿ 6 4 1 ಸಿಕ್ಸರ್ ಗಳ ಸಹಿತ 76 ರನ್ ಗಳಿಸಿ 258 ರನ್ ಗಳಿಗೆ ಆಲ್ಔಟ್ ಕೂಡ ಆಗ್ತಾರೆ ಅಂತ ಹೇಳ್ಬೋದು ಇಂಗ್ಲೆಂಡ್ ತಂಡ. ಇನ್ನು ನಮ್ಮ ಭಾರತದ ಪರ ಅಕ್ಷರ್ ಪಟೇಲ್ 4 ವಿಕೆಟ್ ಪಡೆದರೆ ಪ್ರಸಿದ್ಧ ಕೃಷ್ಣ ಗುರ್ನೂರ್ ಬ್ಯಾರ್ 2 ವಿಕೆಟ್ ಪಡೆದರು ಹಾಗೂ ಬೂಮ್ರಾ ಮತ್ತು ಶಿವಮ್ ದುಬೆ ತಲಾ 1 ವಿಕೆಟ್ ಆದರೆ ಪಡೆದರು. ಒಟ್ನಲ್ಲಿ ನಮ್ಮ ಭಾರತ ತಂಡ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಉತ್ತಮವಾಗಿ ಪ್ರದರ್ಶನ ಆದರೆ ನೀಡಿದೆ. ಆ ಕಾರಣದಿಂದಾನೇ ಮೊದಲನೇ ODI ಪಂದ್ಯ ಆದರೆ ಗೆದ್ದಿದ್ದ ಅಂತಾನೆ ಹೇಳ್ಬೋದು. ಇದೀಗ ಸರಣಿಯಲ್ಲೂ ಕೂಡ 1.0 ಮುನ್ನಡೆ ಕೂಡ ಸಾಧಿಸಿದೆ. ಇನ್ನು ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ ಅಂದ್ರೆ ಮೊದಲನೇ ODI ಪಂದ್ಯದಲ್ಲಿ 6 ವಿಕೆಟ್ ಗಳಿಂದ ಗೆದ್ದ ಬಳಿಕ ಇಂಗ್ಲೆಂಡ್ ನ ನಾಯಕ ಹ್ಯಾರಿ ಬ್ರೂಕ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಬಳಿಕ ಮೊದಲು ಬ್ಯಾಟಿಂಗ್ ಆದ್ರೆ ಆಯ್ಕೆ ಮಾಡಿಕೊಂಡೆವು. ಏಕೆಂದರೆ ಬ್ಯಾಟಿಂಗ್ ಮಾಡಲು ಗ್ರೌಂಡ್ ಕೂಡ ತುಂಬಾನೇ ಆದ್ರೆ ಚೆನ್ನಾಗಿತ್ತು. ಆ ಕಾರಣದಿಂದಾಗಿ ನಾವು ಬ್ಯಾಟಿಂಗ್ ಆದ್ರೆ ಆಯ್ದುಕೊಂಡೆವು. ನಮ್ಮ ಓಪನರ್ಸ್ ಕಡೆಯಿಂದ ಅಷ್ಟು ನಾವು ಊಹಿಸದಷ್ಟು ರನ್ ಆದ್ರೆ ಬರಲೇ ಇಲ್ಲ. ಆ ಕಾರಣದಿಂದಾಗಿ ಈ ಪಂದ್ಯಕ್ಕೂ ಸೋಲ್ ಅಂದ್ರು ತಪ್ಪಿಲ್ಲ ಅಂತ ಹೇಳಿದ್ರ ಅಂತಾನೆ ಹೇಳಬಹುದು ಹ್ಯಾರಿ ಬ್ರೂಕ್. ಆ ನಂತರ ಮಾತನಾಡಿದಂತ ಹ್ಯಾರಿ ಬ್ರೂಕ್ ಅವರು ಬಟ್ಲರ್ ಮತ್ತು ಶ್ಯಾಮ್ ಕರನ್ ನನ್ನಿಂದ 3 ಜನ ನಾವು ಮಿಡಲ್ ಆರ್ಡರ್ ಅಲ್ಲಿ ಯಾವುದೇ ಬ್ಯಾಟರ್ ಸ್ವಲ್ಪನೂ ರನ್ ಆದ್ರೆ ಮಾಡ್ಲೇ ಇಲ್ಲ. ಆ ಕಾರಣದಿಂದಾಗಿ ನಾವು 258ಕ್ಕೆ ಸ್ಟಿಕ್ ಆನ್ ಹಾಕಬೇಕಾಯಿತು. ಮತ್ತು ನಮ್ಮ ಬೌಲಿಂಗ್ ವಿಚಾರದಲ್ಲೂ ಕೂಡ ಬೌಲಿಂಗ್ ನಲ್ಲಿ ಆರ್ಚರ್ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ. 290 ಅಥವಾ 300 ಆಸುಪಾಸು ಏನಾದ್ರು ನಾವು ಒಂದೊಳ್ಳೆ ಟಾರ್ಗೆಟ್ ಏನಾದ್ರು ನೀಡಿತ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಭಾರತ ತಂಡ ಗೆಲ್ಲುವುದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಹೌದು, ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ. ಬರುವಂತ ಪಂದ್ಯಗಳಲ್ಲಿ ನಾವು ಗೆಲ್ಲಲಾದ್ರೆ ನೋಡುತ್ತೇವೆ. ಇನ್ನೊಂದೇನಂತಂದ್ರೆ ಇಲ್ಲಿ ಸೆಟ್ಲ್ ಆದ ಬ್ಯಾಟ್ಸ್ಮನ್ ಅನ್ನು ಔಟ್ ಮಾಡೋದು ತುಂಬಾನೇ ಕಷ್ಟಕರವಾದ ವಿಷಯವಾಗಿದೆ. ಇನ್ನು ಅಕಸ್ಮಾತ್ ಏನಾದ್ರು ಬ್ಯಾಟರ್ ಏನಾದ್ರು ಸೆಟ್ ಆಗದೆ ಹೋದ್ರೆ ಇಲ್ಲಿ ಈಸಿಯಾಗಿ ವಿಕೆಟ್ ಕೂಡ ತೆಗಿಬಹುದು ಈ ಪಿಚ್ ನಲ್ಲಿ. ಇವತ್ತಿನ ದಿನ ಅದೇ ತರ ಕೂಡ ಆಗಿದೆ ಮತ್ತು ಅದೇ ರೀತಿಯಿಂದಾಗಿ ನಮ್ಮ ಬ್ಯಾಟರ್ ಗಳೆಲ್ಲ ಔಟ್ ಆಗಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಭಾರತ ತಂಡ ಗೆದ್ದಿದೆ ಮತ್ತು ಭಾರತ ತಂಡ ಒಳ್ಳೆ ಬ್ಯಾಟಿಂಗ್ ಆದ್ರೆ ಆಡಿದ್ರು ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಎಂದು ಹ್ಯಾರಿ ಬ್ರೂಕ್ ಅವರಾದ್ರೆ ಹೇಳ್ತಾರೆ. ಇನ್ನು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬಗ್ಗೆನೂ ಕೂಡ ಮಾತಾಡ್ತಾರೆ. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಔಟ್ ಆದ ಬಳಿಕ ನಾವು ಈ ಪಂದ್ಯದಲ್ಲಿ ಗೇಮ್ ನಲ್ಲಿ ಇದ್ದೆವು ಮತ್ತು ಗೇಮ್ ಗೆ ಬಂದಿದ್ದೆವು. ಆದರೆ ಶ್ರೇಯಸ್ ಅಯ್ಯರ್ ಮತ್ತು ನಾಯಕ ಗಿಲ್ ಅವರು ಯಾವಾಗ 80 ರನ್ ಪಾರ್ಟ್ನರ್ಶಿಪ್ ಆಡ್ತಾರೆ ಆವಾಗ ಸ್ವಲ್ಪ ನಾವು ಗೇಮ್ ನಿಂದ ಹೊರಗೆ ಬಿದ್ದೆವು ಎಂದು ಈ ರೀತಿ ಹ್ಯಾರಿ ಬ್ರೂಕ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.